ಇನ್ನು ನಾಳೆ ವಿಜಯ್ ಅವರ ಪದಗ್ರಹಣ ಅನುಮಾನ ಅನ್ನೋ ವಿಷಯ ಒಂದು ಕಡೆ ಆದರೆ ಮತ್ತೊಂದು ಕಡೆ ತಮಿಳುನಾಡಿನಲ್ಲೂ ಕೂಡ ರೆಸಾರ್ಟ್ ಪಾಲಿಟಿಕ್ಸ್ ಆರಂಭ ಆಗುತ್ತಾ. ಶಾಸಕರನ್ನ ಖರೀದಿ ಮಾಡೋದಕ್ಕೆ ಪ್ಲಾನ್ ಏನಾದರೂ ನಡೀತಾ ಇದೆಯಾ? ಕುದುರೆ ವ್ಯಾಪಾರ ಮಾಡೋದಕ್ಕೆ ಏನಾದರೂ ಪ್ಲಾನ್ ನಡೀತಾ ಇದೆಯಾ? ವಿಜಯ್ಗೆ ಶಾಸಕರ ಸಂಖ್ಯಾಬಲ ಇನ್ನೂ ಸಿಕ್ಕಿಲ್ವಾ? ಹಾಗಾದ್ರೆ ನಟ ವಿಜಯ್ ಅವರಿಗೆ ಶಾಸಕರ ಸಂಖ್ಯಾಬಲ ಇನ್ನೂ ಸಿಕ್ಕಿಲ್ವಾ? ಗವರ್ನರ್ ಕಾನೂನು ತಜ್ಞರ ಮೊರೆ ಹೋಗಿದ್ದು ಯಾಕೆ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ನೋಡಿ, ಕಾನೂನು ತೊಡಕುಗಳು ಏನಾದರೂ ಬಂದಿದ್ದೇ ಆದರೆ, ಅಂದರೆ ಗವರ್ನರ್ ಅವರು ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ನಟ ವಿಜಯ್ ಅವರು ಏನಾದರೂ ಒಂದು ವೇಳೆ ಕೋರ್ಟ್ಗೆ ಹೋಗಿದ್ದೇ ಆದರೆ ಆಗ ಸಹಜವಾಗಿ ಸಮಸ್ಯೆ ಎದುರಾಗುತ್ತೆ. ಹೀಗಾಗಿ ಕಾನೂನಿನಲ್ಲಿ ಇದಕ್ಕೆ ಇರುವಂತಹ ಒಂದು ಪ್ರಾತಿನಿಧ್ಯತೆ ಜೊತೆಗೆ ಕಾನೂನುಗಳು ಯಾವ ರೀತಿಯಾಗಿ ಇದಾವೆ ಸರ್ಕಾರ ರಚನೆ ಮಾಡೋದಕ್ಕೆ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಪಡ್ಕೊಳ್ತಾ ಇದ್ದಾರೆ, ಸಲಹೆಗಳನ್ನು ಪಡ್ಕೊಳ್ತಾ ಇದ್ದಾರೆ. ಆದರೆ ಅವರು ಕಾನೂನು ಸಲಹೆ ಪಡ್ಕೊಳ್ಳೋದಕ್ಕೆ ಮುಂತಾಗ್ತಾ ಇರೋದು ಯಾಕಪ್ಪ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ವಸಂತ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಸಂತ್ ಕುಮಾರ್, ಈಗಾಗಲೇ ಸರ್ಕಾರ ರಚನೆ ಮಾಡೋದಕ್ಕೆ ಎಲ್ಲ ತಯಾರಿಗಳು ಮಾಡಿಕೊಳ್ಬೇಕಾಗಿತ್ತು. ಆದರೆ ಒಂದು ಕಡೆ ಸರ್ಕಾರ ರಚನೆ ಆಗೋದು ಡೌಟು ಅನ್ನೋ ಮಾತುಗಳು ಈಗಲೂ ಕೂಡ ಕೇಳಿಬರ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಸಂಖ್ಯಾಬಲದ ಕೊರತೆನ? ಗವರ್ನರ್ ಅವರು ಕಾನೂನು ತಜ್ಞರ ಮೊರೆ ಹೋಗಿರೋದಾದರೂ ಯಾಕೆ? ಯಾವ ಕಾರಣಕ್ಕೆ ಪದಗ್ರಹಣ ಕಾರ್ಯಕ್ರಮ ಮುಂದೂಡಿಕೆ ಆಗೋ ಸಾಧ್ಯತೆ ಇದೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಬೆಳವಣಿಗೆ ನಡೆದಿದ್ದು ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಂತಹ ಸಂದರ್ಭದಲ್ಲಿ ಟಿವಿಕೆ ಪಕ್ಷ ಅಧಿಕಾರದ ಗದ್ದುಗೆ ಇರುವತ್ತ ದಾಪುಗಾಲಿಡುತ್ತೆ, ಹೆಚ್ಚಿನ ಸಂಖ್ಯೆಯ ಬಲವನ್ನ ಹೊಂದುತ್ತೆ ಅಂತ ಯಾರೂ ನಿರೀಕ್ಷೆ ಮಾಡಿರ್ಲಿಲ್ಲ. ಆದ್ರೆ ಟಿವಿಕೆ 108 ಸ್ಥಾನಗಳನ್ನ ಪಡೆಯುತ್ತೆ, ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. ಆದ್ರೆ ಟಿವಿಕೆ ಗೆದ್ದಿದ್ದು ಬಹುಮತದ ಕೊರತೆ. 118 ಮ್ಯಾಜಿಕ್ ನಂಬರ್ ಅನ್ನ ರೀಚ್ ಮಾಡಬೇಕು ಅಂತಂದಾಗ ಸಹಜವಾಗಿ ಬಹುಮತ ಬೇಕು. ಆದ್ರೆ ಬಹುಮತವನ್ನ ಪಡ್ಕೊಳ್ಬೇಕು ಅಂತಂದಾಗ ಇತರೆ ಪಕ್ಷಗಳನ್ನ ಆಶ್ರಯಿಸುವಂತಹ ಒಂದು ಪರಿಸ್ಥಿತಿ ಟಿವಿಕೆಗೆ ಎದುರಾಗುತ್ತೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಡಿಎಂಕೆ ಮೈತ್ರಿಯನ್ನ ಮಾಡ್ಕೊಂಡಿದ್ದಂತಹ ದಶಕಗಳಿಂದ ಮೈತ್ರಿ ಮುಖೇನ ಕಾಂಗ್ರೆಸ್ ಟಿವಿಕೆಗೆ ಸಪೋರ್ಟ್ ಮಾಡ್ತೀವಿ ಅಂತ ಬರುತ್ತೆ. ಸೊ ಹಾಗಾಗಿ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಟಿವಿಕೆಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತಂದಾಗ ಸಂಖ್ಯಾಬಲ ಕಂಪ್ಲೀಟ್ 118ರ ಮ್ಯಾಜಿಕ್ ಸಂಖ್ಯಾಬಲವನ್ನ ಅಥವಾ ಮ್ಯಾಜಿಕ್ ನಂಬರ್ ಅನ್ನ ರೀಚ್ ಮಾಡ್ತಾ ಟಿವಿಕೆ ಅಂದ್ರೆ ಇಲ್ಲ. ಅದಕ್ಕೆ ಇನ್ನಷ್ಟು ಸಂಖ್ಯಾಬಲದ ಒಂದು ಸಾಧ್ಯತೆ ಅಥವಾ ಸಂಖ್ಯಾಬಲದ ಅಗತ್ಯತೆ ಟಿವಿಕೆಗೆ ಇರುವಂಥದ್ದು. ಕಾಂಗ್ರೆಸ್ನ ಸಪೋರ್ಟ್ನ ಜೊತೆಗೆ ಇನ್ನಷ್ಟು ಸಂಖ್ಯಾಬಲ ಬೇಕಾಗುತ್ತೆ. ಆದರೆ ಕಾಂಗ್ರೆಸ್ ಸಪೋರ್ಟ್ ಕೊಡ್ತಿದೆ ಅಂತಿದ್ದ ಹಾಗೆಯೇ ಒಂದು ಕಡೆ ಸರ್ಕಾರ ರಚನೆಯ ಹಕ್ಕನ್ನು ಮಂಡನೆ ಮಾಡುವಂಥ ಒಂದು ನಿರ್ಧಾರಕ್ಕೆ ಟಿವಿಕೆ ಮುಖ್ಯಸ್ಥರಾದ ವಿಜಯ್ ಬರ್ತಾರೆ. ಇದೇ ಕಾರಣಕ್ಕೆ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ರಾಜ್ಯಪಾಲರ ಬಳಿ ಹೋಗಿ ಮನವಿ ಕೂಡ ಮಾಡಿಕೊಳ್ತಾರೆ. ಅದರ ಜೊತೆಗೆ ನಾಳೆ ನೆಹರು ಮೈದಾನದಲ್ಲಿ ಸಿಎಂ ಪದಗ್ರಹಣ ಕಾರ್ಯಕ್ರಮಕ್ಕೆ ವೇದಿಕೆ ಕೂಡ ಸಜ್ಜಾಗುತ್ತೆ. ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೋತಾರೆ. ಒಂದು ಕಡೆ ಮಧುವಣಗಿತ್ತಿಯಂತೆ ನೆಹರು ಮೈದಾನ ಅಲಂಕಾರಗೊಂಡಿರುತ್ತೆ. ಒಂದು ಕಡೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಯಾಗಿ ಟಿವಿಕೆ ಮುಖ್ಯಸ್ಥ ವಿಜಯ್ ಅವರು ಪದಗ್ರಹಣ ಮಾಡ್ತಾರೆ ಅಂತಂದಾಗ ಸಾಕಷ್ಟು ಬಿಗಿ ಬಂದೋಬಸ್ತ್ನಲ್ಲಿ ಎಲ್ಲ ರೀತಿಯ ಅಂತಿಮ ಹಂತದ ಸಿದ್ಧತೆಗಳು ಪೂರ್ಣಗೊಂಡಿರುತ್ತೆ. ಆ ಸಂದರ್ಭದಲ್ಲಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಲಿಕ್ಕೆ ಮನವಿಯನ್ನ ಅಥವಾ ರಾಜ್ಯಪಾಲರನ್ನ ಕೇಳ್ಕೊಂಡಾಗ ರಾಜ್ಯಪಾಲರು ಸಂಖ್ಯಾಬಲವನ್ನು ತೋರಿಸಿ ಅಂತಾರೆ. 118ರ ಮ್ಯಾಜಿಕ್ ನಂಬರ್ ಅನ್ನ ತೋರಿಸಿ ಆ ನಂತರದಲ್ಲಿ ತಾವು ಪದಗ್ರಹಣವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದರಿಂದಾಗಿ ಸಹಜವಾಗಿ ನಾಳೆ ನಡಿಬೇಕಿದ್ದಂಥ ಪದಗ್ರಹಣ ಕಾರ್ಯಕ್ರಮ ಮುಂದೂಡುವಂಥ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು. ಯಾಕಂದ್ರೆ ವಿಜಯ್ಗೆ ಶಾಸಕರ ಸಂಖ್ಯಾಬಲ ಇನ್ನೂ ಸಿಕ್ಕಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಕಾಂಗ್ರೆಸ್ನ ಬೆಂಬಲದ ಜೊತೆಗೆ ಇತರೆ ಇನ್ನಷ್ಟು ಶಾಸಕರ ಅಗತ್ಯತೆ ಇರೋದ್ರಿಂದಾಗಿ ಮ್ಯಾಜಿಕ್ ನಂಬರ್ ಅನ್ನ ರೀಚ್ ಮಾಡಲಿಕ್ಕೆ ಸಂಖ್ಯಾಬಲವನ್ನ ಸಂಪೂರ್ಣವಾಗಿ ತೋರಿಸಿದ ನಂತರವಷ್ಟೇ ರಾಜ್ಯಪಾಲರು ಸರ್ಕಾರ ರಚನೆ ಮಾಡಲಿಕ್ಕೆ ಹಕ್ಕು ಮಂಡನೆಗೆ ಅವಕಾಶವನ್ನ ಮಾಡಿಕೊಡ್ಲಿದ್ದಾರೆ. ಹಾಗಾಗಿ ಸದ್ಯ ಸಂಖ್ಯಾಬಲವನ್ನು ಪೂರ್ಣ ಪ್ರಮಾಣದಲ್ಲಿ ತೋರಿಸಿ ಅಂತ ರಾಜ್ಯಪಾಲರು ಹೇಳಿರೋದ್ರಿಂದ ಅದರ ಒಂದು ಕಸರತ್ತುಗಳು ಕೂಡ ಒಂದಷ್ಟು ಚಟುವಟಿಕೆಗಳು ನಡೀತಾ ಇರುವಂಥದ್ದು ಟಿವಿಕೆ ಪಕ್ಷದಲ್ಲಿ. ಹಾಗಾಗಿ ಸದ್ಯಕ್ಕೆ ಅವೆಲ್ಲ ಚಟುವಟಿಕೆಗಳು ಮುಕ್ತಾಯವಾದ ನಂತರದಲ್ಲಿ ಸಂಖ್ಯಾಬಲವನ್ನು ತೋರಿಸಿದ ನಂತರ 118ರ ಮ್ಯಾಜಿಕ್ ನಂಬರ್ ಅನ್ನು ತೋರಿಸಿದ ನಂತರದಲ್ಲಿ ರಾಜ್ಯಪಾಲರ ಅನುಮತಿ ಸಿಕ್ಕ ನಂತರದಲ್ಲಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಯಾಗಿ ತಾವು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಸದ್ಯಕ್ಕೆ ನಾಳೆ ಪದಗ್ರಹಣ ಕಾರ್ಯಕ್ರಮ ನಡೆಯುವುದು ಅನುಮಾನ ಅಂತಲೇ ಹೇಳಲಾಗ್ತಾ ಇದೆ. ಸಂತೋಷ್ ರಾಥೋಡ್. ಈಗ ಮತ್ತೊಂದು ಕಡೆ ನಾವು ನೋಡ್ತಾ ಇದ್ದೀವಿ, ಈಗ ರೆಸಾರ್ಟ್ ರಾಜಕಾರಣ ಕೂಡ ಆರಂಭವಾಗ್ತಾ ಇದೆ. ಹೀಗಾಗಿ
ಶಾಸಕರನ್ನ ಒಡೆಯುವಂತಹ ಭೀತಿ, ಅವರನ್ನ ಖರೀದಿ ಮಾಡುವಂತಹ ಭೀತಿ ಏನಾದರೂ ಈಗ ಕಾಡೋದಕ್ಕೆ ಆರಂಭವಾಗಿದೆಯಾ ನಟ ವಿಜಯ್ ದಳಪತಿ ಅವರಿಗೆ ಅಂತ? ಖಂಡಿತವಾಗೂ. ಯಾಕಂದ್ರೆ ಶಾಸಕರನ್ನ ಹಿಡಿದಿಟ್ಕೊಳ್ಳೋದು ಅಂತಂದ್ರೆ ಬಹುದೊಡ್ಡ ಸವಾಲು. ಅದು ಸಂಖ್ಯಾಬಲದ ಕೊರತೆ ಇದೆ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರಬಹುದು ಟಿವಿಕೆ, ಆದರೆ ಸಂಖ್ಯಾಬಲದ ಕೊರತೆ ಇರೋದ್ರಿಂದಾಗಿ ಶಾಸಕರನ್ನ ಖರೀದಿ ಮಾಡುವಂತಹ ಅಥವಾ ಕುದುರೆ ವ್ಯಾಪಾರ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಅನ್ನುವಂತಹ ಒಂದು ಅನುಮಾನ ಕೂಡ ಸಹಜವಾಗಿಯೇ ಟಿವಿಕೆ ಮುಖ್ಯಸ್ಥರನ್ನ ಕಾಡ್ತಾ ಇದೆ. ಹಾಗಾಗಿ ರೆಸಾರ್ಟ್ ರಾಜಕಾರಣದ ಮೊರೆ ಹೋಗುವಂತ ಸಾಧ್ಯತೆಗಳಿದೆ ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ. ತಮ್ಮ ಶಾಸಕರನ್ನ ಬೇರೆ ಪಕ್ಷದವರು ಖರೀದಿ ಮಾಡಬಾರದು ಅನ್ನುವಂಥ ಕಾರಣಕ್ಕೆ. ಎಲ್ಲಿ ಬೇರೆ ಪಕ್ಷದವರು ಖರೀದಿ ಮಾಡಿಬಿಟ್ರೆ ಸಿಕ್ಕಂಥ ಸುವರ್ಣಾವಕಾಶ ಕೈ ಚೆಲ್ಲ ಹೋಗುತ್ತೋ ಅನ್ನುವಂಥ ಆತಂಕ ವಿಜಯ್ ಅವ್ರಿಗೂ ಇದ್ದಂತಿದೆ. ಹಾಗಾಗಿ ತಮಿಳುನಾಡಲ್ಲೂ ರೆಸಾರ್ಟ್ ರಾಜಕಾರಣ ಶುರುವಾಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದ್ದು, ನಾಳೆ ವಿಜಯ್ ದಳಪತಿ ಪದಗ್ರಹಣ ಅನುಮಾನ ಮೂಡಿಸ್ತಾ ಇದ್ರೆ ಮತ್ತೊಂದ್ ಕಡೆ ರೆಸಾರ್ಟ್ ರಾಜಕಾರಣ ನಡೆಯೋ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಸಂತೋಷ್ ರಾಥೋಡ್, ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನೋಡಿ, ಈಗ ತಮಿಳುನಾಡು ವಿಧಾನಸಭೆ ವಿಸರ್ಜನೆ ಮಾಡಿದ್ದಾರೆ ರಾಜ್ಯಪಾಲರು. ತಮಿಳುನಾಡಿನ ರಾಜ್ಯಪಾಲರು ತಮಿಳುನಾಡು ವಿಧಾನಸಭೆಯನ್ನ ವಿಸರ್ಜನೆ ಮಾಡಿದ್ದಾರೆ. ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇರುವ ಹಿನ್ನೆಲೆ ಆದೇಶ ಹೊರಡಿಸಿದ್ದಾರೆ. ಸರ್ಕಾರ ರಚನೆ ಮಾಡೋದಕ್ಕೆ ನಟ ವಿಜಯ್ ಅವರು ಹಕ್ಕು ಮಂಡನೆ ಮಾಡಿದ ಬೆನ್ನಲ್ಲೇ ಸರ್ಕಾರವನ್ನ ವಿಸರ್ಜನೆ ಮಾಡಿದ್ದಾರೆ. ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರು ಆದೇಶ ಹೊರಡಿಸಿದ್ದಾರೆ. ಈಗ ಏನಾಗುತ್ತಂದ್ರೆ ನೋಡಿ, ಈವರೆಗೆ ಸರ್ಕಾರ ಇತ್ತು, ಈಗ ಅವರು ಬಹುಮತ ಸಾಬೀತು ಮಾಡಿ ಅಂತ ಹೇಳಬಹುದಾಗಿತ್ತು. ಆದರೆ ಈಗ ಸರ್ಕಾರ ವಿಸರ್ಜನೆ ಆಗಿರೋದ್ರಿಂದಾಗಿ ಹೊಸ ಸರ್ಕಾರ ರಚನೆಯಾಗಬೇಕು, ನಂತರದಲ್ಲಿ ಮೆಜಾರಿಟಿ ಪ್ರೂವ್ ಮಾಡಬೇಕು, ನಂತರದಲ್ಲಿ ಫ್ಲೋರ್ ಟೆಸ್ಟಿಂಗ್ ಅಂತ ಮಾಡ್ತಾರೆ, ಆಗ ಮಾತ್ರ ಮಾಡಬೇಕಾಗತ್ತೆ. ಹೀಗಾಗಿ ಅವರು ಕೂಡ ಏನು ಮಾಡುವಂತಿಲ್ಲ. ಬಹುಮತ ಇರುವಂತಹ ಪಕ್ಷ ಈಗ ಸರ್ಕಾರ ರಚನೆ ಮಾಡುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನನ್ನ ಸಹೋದ್ಯೋಗಿ ವಸಂತ್ ಕುಮಾರ್, ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಸಂತ್ ಕುಮಾರ್, ಈಗ ಒಂದು ಅನುಮಾನ ಸಹಜವಾಗಿ ಇತ್ತು, ಒಂದು ವೇಳೆ ರಾಜೀನಾಮೆ ಕೊಡದೇ ಇದ್ದರೆ ಆಗ ಮತ್ತೆ ಅಧಿವೇಶನ ಕರಿಬೇಕಾಗಿತ್ತು, ಫ್ಲೋರ್ ಟೆಸ್ಟ್ ಮಾಡಬೇಕಾಗಿತ್ತು, ಎಲ್ಲಿ ಬಹುಮತ ಸಾಬೀತು ಮಾಡಿ ಅಂತ ಹೇಳಬೇಕಾಗಿತ್ತು. ಈಗ ಸರ್ಕಾರ ವಿಸರ್ಜನೆ ಮಾಡೋದಕ್ಕೆ ರಾಜ್ಯಪಾಲರು ಆದೇಶ ಕೊಟ್ಟಾಯಿತು. ಈಗ ಬಹುಮತ ಇರುವಂತಹ ಪಕ್ಷ ಸರ್ಕಾರ ರಚನೆ ಮಾಡತ್ತೆ. ಹೀಗಾಗಿ ಈಗ ನಟ ವಿಜಯ್ ಅವರು ಸರ್ಕಾರ ರಚನೆ ಮಾಡುವಂಥದ್ದು ಖಚಿತ ಆಯ್ತಾ, ಹೇಗೆ ಅಂತ? ಈಗ ಒಂದ್ ಕಡೆ ಯಾವುದೇ ಒಂದು ಪಕ್ಷ ಚುನಾವಣೆ ನಡೆದ ನಂತರದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದಾಗ ಅಥವಾ ಮ್ಯಾಜಿಕ್ ನಂಬರ್ನ ರೀಚ್ ಮಾಡಿದಂತಹ ಸಂದರ್ಭದಲ್ಲಿ ಹೊಸ ಪಕ್ಷ ರಚನೆ ಆಗಬೇಕು ಅಥವಾ ಹೊಸ ಒಂದು ಪಕ್ಷ ಅಧಿಕಾರದ ಗದ್ದುಗೆಯನ್ನು ಏರಬೇಕು ಅಂತಂದಾಗ ಆ ಪ್ರಕ್ರಿಯೆಗಳು, ಆ ಚಟುವಟಿಕೆಗಳು ಸಹಜವಾಗಿ ಶುರುವಾಗುತ್ತೆ. ಹೊಸ ಸರ್ಕಾರ ಮಂಡನೆಗೆ ಅಥವಾ ಸರ್ಕಾರ ಮಂಡನೆಗೆ ತಮ್ಮ ಹಕ್ಕು ಮಂಡಿಸುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. ಅದಕ್ಕಿಂತ ಮುಂಚೆ ಇದ್ದಂತಹ ಎಂ.ಕೆ. ಸ್ಟಾಲಿನ್ ಅವರ ನೇತೃತ್ವದ ಡಿಎಂಕೆ, ನಿರ್ಗಮಿತ ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಅವರು, ಸೊ ಅದು ಒಂದು ಪ್ರೊಸೆಸ್ ಕೂಡ ಇರುತ್ತೆ. ತಾವು ರಾಜೀನಾಮೆಯನ್ನ ನೀಡಬೇಕಾಗತ್ತೆ. ಯಾಕಂದ್ರೆ 2ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿರುವಂತಹ ಡಿಎಂಕೆ ಅಧಿಕಾರದ ಗದ್ದುಗೆ ಏರಬೇಕು ಅಂತ ಕನಸು ಕಾಣ್ತಾ ಇದ್ದಂತಹ ಡಿಎಂಕೆ ಕನಸು ನನಸಾಗ್ಲಿಲ್ಲ. ಹಾಗಾಗಿ ಒಂದ್ ಕಡೆ 2ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಂತಹ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಬೇಕಾದಂಥ ಪರಿಸ್ಥಿತಿ ಬಂದಿರುವಂತಹ ಡಿಎಂಕೆ ಈಗ ಅನಿವಾರ್ಯವಾಗಿ ತಾವು ವಿಸರ್ಜನೆಯನ್ನ ಮಾಡುವಂಥ ಒಂದು ನಿಟ್ಟಿನಲ್ಲಿ ರಾಜ್ಯಪಾಲರು ಮುಂದಾದಂತಹ ಸಂದರ್ಭದಲ್ಲಿ ನಿರ್ಗಮಿತ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲೇಬೇಕಾಗುತ್ತೆ. ಸೊ ಎಂ.ಕೆ. ಸ್ಟಾಲಿನ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿಯಾಗಿದೆ ಮತ್ತು ರಾಜ್ಯಪಾಲರು ಸರ್ಕಾರವನ್ನು ವಿಸರ್ಜನೆ ಮಾಡಿರೋದ್ರಿಂದ ಹೊಸ ಸರ್ಕಾರ ರಚನೆಗೆ ಅನುವು ಮಾಡಿಕೊಡುವಂಥ ಒಂದು ನಿಟ್ಟಿನಲ್ಲಿ ರಾಜ್ಯಪಾಲರು ಮುಂದಾಗ್ತಾರೆ. ಹಾಗಾಗಿ ವಿಜಯ್ ಅವರಿಗೆ ಅತಿ ದೊಡ್ಡ ಪಕ್ಷವಾಗಿರೋದ್ರಿಂದ ಮ್ಯಾಜಿಕ್ ನಂಬರ್ ಅನ್ನ ತೋರಿಸಿ ನಂತರದಲ್ಲಿ ಪಕ್ಷ ಅಧಿಕಾರದ ಗದ್ದುಗೆ ಇರಲಿಕ್ಕೆ ಅನುವು ಮಾಡಿಕೊಡುವಂಥ ಒಂದು ನಿಟ್ಟಿನಲ್ಲಿ ಇದೀಗ ಒಂದ್ ಕಡೆ ರಾಜ್ಯಪಾಲರು ಹಸಿರು ನಿಶಾನೆಯನ್ನ ಬಹುತೇಕ ತೋರಿಸಿದಂತಾಗಿದೆ. ಆದರೆ ಮ್ಯಾಜಿಕ್ ನಂಬರ್ ಅನ್ನ ತೋರಿಸಬೇಕಾದಂತಹ ಸವಾಲು ಮುಂದೆ ಇರುವಂಥದ್ದು ವಿಜಯ್ ಅವರಿಗೆ. ಆ ಒಂದು ಮ್ಯಾಜಿಕ್ ನಂಬರ್ ಅನ್ನ ತೋರಿಸಿದ ನಂತರದಲ್ಲಿ ಹೊಸ ಸರ್ಕಾರ ರಚನೆ ಮಾಡಲಿಕ್ಕೆ ಅನುವು ಮಾಡಿಕೊಡಲಿದ್ದಾರೆ ರಾಜ್ಯಪಾಲರು. ಮತ್ತೆ ಒಂದಷ್ಟು ಕಾನೂನಿನ ಮೊರೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಪದಗ್ರಹಣ ಕಾರ್ಯಕ್ರಮ ಮುಂದೂಡುವಂತ ಸಾಧ್ಯತೆಗಳಿದೆ. ಮತ್ತೆ ಒಂದಷ್ಟು ಕಾನೂನಿನ ಮೊರೆ ಹೋಗ್ತಾರೆ ರಾಜ್ಯಪಾಲರು ಕೂಡ. ಯಾಕಂದ್ರೆ ಬಹುಮತ ತೋರಿಸದೆಯೇ ಯಾವುದೇ ಒಂದು ಪಕ್ಷ ಸರ್ಕಾರ ರಚನೆ ಮಾಡಲಿಕ್ಕೆ, ಹಕ್ಕು ಮಂಡನೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ಒಂದು ಬಹುಮತವನ್ನ ಸಾಬೀತುಪಡಿಸಿದ ನಂತರದಲ್ಲೇ ಆ ಒಂದು ಹೊಸ ಸರ್ಕಾರ ರಚನೆ ಮಾಡಲಿಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತೆ. ಆ ಒಂದು ಪ್ರಕ್ರಿಯೆ ಬಹುಶಃ ಬೆಳಿಗ್ಗೆ ಹೊತ್ತಿಗೆ ಅದರ ಅಪ್ಡೇಟ್ಸ್ ಮಾಹಿತಿ ಸಿಗಬಹುದು. ಸಂತೋಷ್, ಧನ್ಯವಾದಗಳು ವಸಂತ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.